ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ವಿಶ್ವಕರ್ಮ ಜಯಂತಿ ಅಂಗವಾಗಿ ವಿಶ್ವಕರ್ಮ ಜಯಂತಿ ದಿನ, ವಾರ ಹಾಗೆ ಸಮಯ, ಈ ವಿಶ್ವಕರ್ಮ ಜಯಂತಿ ಪೂಜಾ ವಿಧಾನ ಹಾಗೆ ಯಾಕೆ ಈ ಪೂಜೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿ ನೋಡಿ. ಬ್ರಹ್ಮಾಂಡದ ಮೊದಲ ಎಂಜಿನಿಯರ್ ಹಾಗೂ ದೇವಶಿಲ್ಪಿ ಎಂದು ಕರೆಯಲಾಗುವ ವಿಶ್ವಕರ್ಮರ ಜನ್ಮ ದಿನವನ್ನೇ ನಾವು ವಿಶ್ವಕರ್ಮ ಜಯಂತಿ ಎಂದು ಆಚರಿಸುತ್ತೇವೆ. ವಿಶ್ವಕರ್ಮ ಜಯಂತಿ ಶುಭ ದಿನದಂದು ನಾವು ವಿಶ್ವಕರ್ಮರನ್ನು ಪೂಜಿಸುವುದರಿಂದ ಕೆಲಸದಲ್ಲಿ ಯಶಸ್ಸು, ಲಾಭ ದೊರೆಯುವುದು ಎನ್ನುವ ನಂಬಿಕೆ ಸಹ ಇದೆ. 2025ರಲ್ಲಿ ವಿಶ್ವಕರ್ಮ ಜಯಂತಿ ಪೂಜೆಗೆ ಶುಭ ಮುಹೂರ್ತ ಮತ್ತು ವಿಶ್ವಕರ್ಮರನ್ನು ಪೂಜಿಸುವ ವಿಧಾನ, ಮಹತ್ವ ಮತ್ತು ಈ ದಿನದ ನಿಯಮಗಳು ಹೀಗಿವೆ. ಹಿಂದೂ ಧರ್ಮದಲ್ಲಿ ಸೃಷ್ಟಿಕರ್ತ ಹಾಗೂ ದೈವಿಕ ವಾಸ್ತುಶಿಲ್ಪಿ ಎಂದೇ ಕರೆಯಲಾಗುವ ವಿಶ್ವಕರ್ಮರ ಜನ್ಮದಿನವನ್ನೇ ನಾವು ವಿಶ್ವಕರ್ಮ ಜಯಂತಿ ಎಂದು ಆಚರಿಸುತ್ತೇವೆ. ವಿಶ್ವಕರ್ಮ ಜಯಂತಿಯ ದಿನದಂದು ನಾವು ವಿಶ್ವಕರ್ಮರ ಪೂಜೆಯನ್ನು ಮಾಡುತ್ತೇವೆ. ಭಗವಾನ್ ಶ್ರೀ ವಿಶ್ವಕರ್ಮನನ್ನು ಎಂಜಿನಿಯರ್ಗಳ, ಕುಶಲಕರ್ಮಿಗಳು, ಯಂತ್ರಶಾಸ್ತ್ರಜ್ಞರು, ವಾಸ್ತುಶಿಲ್ಪಿಗಳು ಮತ್ತು ಉಪಕರಣಗಳು, ತಂತ್ರಜ್ಞಾನ, ವಿನ್ಯಾಸ ಮತ್ತು ಯಂತ್ರಗಳೊಂದಿಗೆ ಕೆಲಸ ಮಾಡುವ ಎಲ್ಲ ಜನರು ಈ ದಿನದಂದು ಅವರನ್ನು ವಿಶೇಷವಾಗಿ ಪೂಜಿಸುತ್ತಾರೆ. ಹಿಂದೂ ಪಂಚಾಂಗದ ಪ್ರಕಾರ ಈ ವಿಶ್ವಕರ್ಮ ಜಯಂತಿಯು ಸೂರ್ಯನು ಕನ್ಯಾ ರಾಶಿಯನ್ನು ಪ್ರವೇಶಿಸುವ ದಿನವನ್ನು ಕೂಡ ಅಂತ ಸೂಚಿಸಲಾಗುತ್ತದೆ. ಈ ಶುಭ ದಿನದಂದೇ ಕನ್ಯಾ ಸಂಕ್ರಾಂತಿಯೂ ಇರುತ್ತದೆ. ಈ ವರ್ಷ ಅಂದರೆ 2025ರ ವಿಶ್ವಕರ್ಮ ಜಯಂತಿಯನ್ನು ಸೆಪ್ಟೆಂಬರ್ 17ರಂದು ಬುಧವಾರ ದಿನ ಆಚರಿಸಲಾಗುತ್ತದೆ. ಇನ್ನು ವಿಶ್ವಕರ್ಮ ಜಯಂತಿಯ ಮಹತ್ವ ಏನು ಅನ್ನೋದು ತಿಳ್ಕೊಳೋದಾದರೆ, ವಿಶ್ವಕರ್ಮ ಪೂಜೆಯು ಬ್ರಹ್ಮಾಂಡದ ದೈವಿಕ ವಾಸ್ತುಶಿಲ್ಪಿಗೆ ಗೌರವ ಸಲ್ಲಿಸುವ ಅತ್ಯಂತ ಮಹತ್ವದ ದಿನವಾಗಿದೆ. ವಿಶ್ವಕರ್ಮನು ವಾಸ್ತುಶಿಲ್ಪದ ದೇವರಾಗಿರುವುದರಿಂದ ಭಗವಾನ್ ವಿಶ್ವಕರ್ಮನನ್ನು ದೇವರುಗಳು, ಅರಮನೆಗಳು ಹಾಗೂ ರಥಗಳು ಮತ್ತು ದೈವಿಕ ತೋಳುಗಳು ಸೃಷ್ಟಿಕರ್ತ ಎಂದು ಸಹ ಪೂಜಿಸಲಾಗುತ್ತದೆ. ವಿಶ್ವಕರ್ಮ ಜಯಂತಿಯಂದು ಕಾರ್ಮಿಕರು ಮತ್ತು ಕುಶಲಕರ್ಮಿಗಳು ಯಂತ್ರಗಳನ್ನು ಪ್ರಾರ್ಥಿಸುತ್ತಾರೆ. ನಾವೀನ್ಯತೆ ಮತ್ತು ಸೃಷ್ಟಿಗೆ ದೇವರು ಸ್ಫೂರ್ತಿಯಾಗಬೇಕೆಂದು ಬೇಡಿಕೊಳ್ಳುತ್ತಾರೆ. ಈ ದಿನವು ಕುಶಲಕರ್ಮಿಗಳು, ಮೆಕ್ಯಾನಿಕರ್ಗಳು ಮತ್ತು ಎಂಜಿನಿಯರ್ಗಳು ತಮ್ಮ ವೃತ್ತಿಯಲ್ಲಿ ಸಮೃದ್ಧಿ ಮತ್ತು ತಮ್ಮ ಉದ್ಯಮದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವುದಕ್ಕಾಗಿ ವಿಶ್ವಕರ್ಮನಿಗೆ ಗೌರವವನ್ನು ಸಹ ಸಲ್ಲಿಸುತ್ತಾರೆ. ಇನ್ನು ವಿಶ್ವಕರ್ಮ ಜಯಂತಿಯ ಶುಭ ಮುಹೂರ್ತ ನೋಡೋದಾದರೆ, ವಿಶ್ವಕರ್ಮ ಜಯಂತಿಯ ದಿನಾಂಕ 2025 ಸೆಪ್ಟೆಂಬರ್ 17 ಬುಧವಾರದಂದು ಬಂದಿದೆ. ಪ್ರತಿ ವರ್ಷವೂ ಸೆಪ್ಟೆಂಬರ್ 17ನೇ ತಾರೀಕು ಜಯಂತಿಯನ್ನು ಆಚರಿಸೋದು ವಾಡಿಕೆ. ವಿಶ್ವಕರ್ಮ ಜಯಂತಿಯ ಮುಹೂರ್ತ ನೋಡೋದಾದರೆ, ಬ್ರಾಹ್ಮಿ ಮುಹೂರ್ತ ಅಂದರೆ ಬ್ರಹ್ಮ ಮುಹೂರ್ತ ಬಂದು ಮುಂಜಾನೆ 4:33 5:20 ಇರುತ್ತದೆ. ಮತ್ತು ಇನ್ನು ಬೆಳಗಿನ ಮುಹೂರ್ತ ನೋಡೋದಾದರೆ, ಮುಂಜಾನೆ 4:57 ಬೆಳಗ್ಗೆಯಿಂದ 6:07 ಇರುತ್ತದೆ. ಈ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೋಬೋದು. ಇನ್ನು ವಿಶ್ವಕರ್ಮ ಜಯಂತಿಯ ಪೂಜೆ ವಿಧಾನ ಬಗ್ಗೆ ಹೇಳೋದಾದರೆ, ವಿಶ್ವಕರ್ಮ ಜಯಂತಿ ದಿನದಂದು ಮುಂಜಾನೆ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಶುದ್ಧರಾದ ಬಳಿಕ ದೇವರ ಕೋಣೆಯಲ್ಲಿ ಅಥವಾ ಪೂಜೆ ಮಾಡುವ ಸ್ಥಳದಲ್ಲಿ ವಿಶ್ವಕರ್ಮರ ಅಥವಾ ವಿಷ್ಣುವಿನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಈ ದಿನದಂದು ಕುಂಕುಮ, ಅಕ್ಷತೆ, ಹೂವುಗಳು, ಹಣ್ಣುಗಳು, ಗುಲಾಬಿ ಬಣ್ಣಗಳು, ಸಿಹಿ ತಿಂಡಿಗಳು, ವೀಳ್ಯದೆಲೆ, ಧೂಪ ದ್ರವ್ಯ, ರಾಕ್ಷಸೂತ್ರ, ಮೊಸರು ಇತ್ಯಾದಿಗಳನ್ನು ಅರ್ಪಿಸಬೇಕು. ವಿಶ್ವಕರ್ಮ ದೇವರನ್ನು ಪೂಜಿಸುವ ಮುನ್ನ ಫೋಟೋ ಅಥವಾ ವಿಗ್ರಹದ ಮುಂದೆ ನೀರು ತುಂಬಿದ ಕಳಶವನ್ನು ಇಡಿ. ಇದರ ಬಳಿಕ ವಿಶ್ವಕರ್ಮರಿಗೆ ಹೂವುಗಳನ್ನು ಅರ್ಪಿಸಬೇಕು. ವಿಶ್ವಕರ್ಮರ ವಿಗ್ರಹ ಅಥವಾ ಫೋಟೋಗೆ
ತಿಲಕವನ್ನು ಹಚ್ಚಿ ಅಕ್ಷತೆಯನ್ನು ಸಹ ಹಾಕಬೇಕು. ಕಳಶದ ಮೇಲೂ ಕುಂಕುಮ ಮತ್ತು ಅಕ್ಷತೆಯನ್ನು ಸಹ ಹಚ್ಚಿ ಹಾಕಬೇಕು. ಪೂಜೆಯ ಸಮಯದಲ್ಲಿ ಓಂ ಶ್ರೀ ಸೃಷ್ಟನಾಯ ಸರ್ವಸಿದ್ಧಾಯ ವಿಶ್ವಕರ್ಮಾಯ ನಮೋ ನಮಃ ಅಥವಾ ಓಂ ವಿಶ್ವಕರ್ಮಣೇ ನಮಃ ಎಂಬ ಮಂತ್ರವನ್ನು ಸಹ ಪಠಿಸ್ಕೊಳ್ಬೇಕಾಗತ್ತೆ. ಶ್ರೀ ಭಗವಾನ್ ವಿಶ್ವಕರ್ಮನನ್ನು ಪ್ರಾರ್ಥಿಸಬೇಕಾಗತ್ತೆ ಈ ಸಮಯದಲ್ಲಿ ಈ ಮಂತ್ರ ಹೇಳಿ. ಇದರ ನಂತರ ಯಂತ್ರಗಳು ಮತ್ತು ಉಪಕರಣಗಳ ಮೇಲೂ ತಿಲಕ ಮತ್ತು ಅಕ್ಷತೆಯನ್ನು ಹಚ್ಚಿ ಹೂಗಳು ಸಹ ಅರ್ಪಿಸಿ, ಬಳಿಕ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಮತ್ತು ಎಲ್ಲರೂ ಒಟ್ಟಾಗಿ ಭಗವಾನ್ ವಿಶ್ವಕರ್ಮನಿಗೆ ಆರತಿಯನ್ನು ಸಹ ಮಾಡಬೇಕಾಗುತ್ತೆ. ಆರತಿ ನಂತರ ಎಲ್ಲರಿಗೂ ಪ್ರಸಾದವನ್ನು ವಿತರಿಸಿ. ಇದು ಪೂಜೆಯ ನಿಯಮವಾಗಿರುತ್ತದೆ. ವಿಶ್ವಕರ್ಮ ಪೂಜೆಯಲ್ಲಿ ಏನು ಮಾಡಬೇಕು ಅಂದರೆ, ವಿಶ್ವಕರ್ಮ ಪೂಜೆಯ ದಿನದಂದು ತಮ್ಮ ಉಪಕರಣಗಳನ್ನು ತೊಳೆದು ಅಥವಾ ಸ್ವಚ್ಛಗೊಳಿಸಿ ಪೂಜಾ ಸ್ಥಳದಲ್ಲಿ ವಿಶ್ವಕರ್ಮನ ಮುಂದೆ ಇರಿಸಿ ಪೂಜೆಯ ನಂತರ ಉಪಕರಣಗಳನ್ನು ಪೂಜಿಸಬೇಕು. ಎಲ್ಲ ಉಪಕರಣಗಳ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಸಹ ಬರೆದಿಡಬೇಕಾಗುತ್ತೆ. ಹಾಳಾದ ಉಪಕರಣಗಳನ್ನು ಈ ದಿನ ಪೂಜಿಸಬಾರದು. ಹಾಗೆ ಒಮ್ಮೆ ತೊಳೆದು ಪೂಜೆಗೆ ಸಿದ್ಧಗೊಳಿಸಿದ ವಾಹನವನ್ನು ಅಥವಾ ಉಪಕರಣಗಳನ್ನು ಪೂಜೆ ಮಾಡದೆ ಉಪಯೋಗಿಸಬೇಡಿ. ಸಾಧ್ಯವಾದರೆ ವಿಶ್ವಕರ್ಮ ಪೂಜೆಯ ದಿನದಂದು ನೀವು ಈ ಯಂತ್ರೋಪಕರಣಗಳನ್ನು ಆಫ್ ಮಾಡಿ ಅಥವಾ ರನ್ ಮಾಡದಿರ ಇರೋದೇ ಒಳ್ಳೆಯದು ಅಂತ ಹೇಳ್ಬೋದು. ಮರುದಿನ ಪೂಜೆಯ ನಂತರ ಮಾತ್ರ ಯಂತ್ರೋಪಕರಣಗಳನ್ನು ಮತ್ತೆ ಬೇಕಾದರೆ ನೀವು ಪ್ರಾರಂಭಿಸ್ಬೋದು. ವಿಶ್ವಕರ್ಮರ ಪೂಜೆಯ ದಿನದಂದು ಸೂರ್ಯ ಸಂಕ್ರಾಂತಿಯು ಬರುತ್ತದೆ. ಆದ್ದರಿಂದ ಈ ದಿನದಂದು ಸೂರ್ಯ ದೇವರನ್ನು ಸಹ ನಾವು ಪೂಜಿಸಬೇಕು. ಮತ್ತು ವಯಸ್ಸಾದವರಿಗೆ ಅಂದರೆ ವಯಸ್ಸಾದ ವ್ಯಕ್ತಿಗೆ ಆಹಾರ ಮತ್ತು ಬಟ್ಟೆಗಳ ದಾನ ಮಾಡಿದ್ರು ಅಂತೂ ತುಂಬಾ ಒಳ್ಳೆಯದು ಈ ವಿಶ್ವಕರ್ಮ ಜಯಂತಿ ದಿನ ಅಂತೂ. ಇನ್ನು ವಿಶ್ವಕರ್ಮ ದೇವರ ಪೂಜೆಯ ಪ್ರಯೋಜನಗಳು ಅಥವಾ ಲಾಭಗಳು ಏನಂತ ತಿಳ್ಕೊಳೋದಾದರೆ, ವಿಶ್ವಕರ್ಮನನ್ನು ದೇವಶಿಲ್ಪಿ ಎಂದು ಸಹ ಕರೆಯಲಾಗುತ್ತದೆ. ಭಗವಾನ್ ಶ್ರೀ ವಿಶ್ವಕರ್ಮನನ್ನು ಕುಶಲಕರ್ಮಿ ಮತ್ತು ಯಂತ್ರೋಪಕರಣಗಳ ದೇವರು ಎಂದು ಸಹ ಪರಿಗಣಿಸಲಾಗುತ್ತದೆ. ವಿಶ್ವಕರ್ಮರನ್ನು ಪೂಜಿಸುವುದರಿಂದ ಕುಶಲಕರ್ಮಿಗಳು, ಬಡಗಿಗಳು, ಯಂತ್ರಶಾಸ್ತ್ರಜ್ಞರು ಮತ್ತು ಯಂತ್ರಗಳೊಂದಿಗೆ ಕೆಲಸ ಮಾಡುವವರು ತಮ್ಮ ಕೆಲಸದಲ್ಲಿ ಯಶಸ್ಸನ್ನು ಸಹ ಪಡೆದುಕೊಳ್ಳುತ್ತಾರೆ. ಅಷ್ಟೇ ಅಲ್ಲ, ಓದುವಂತಹ ವಿದ್ಯಾರ್ಥಿಗಳಿಗೂ ಸಹ ಅಂದರೆ ಸ್ಕೂಲು ಕಾಲೇಜಿಗೂ ಹೋಗುವಂಥ ಮಕ್ಕಳಿಗೂ ಸಹ ಸರಸ್ವತಿ ದೇವಿಯ ವಿದ್ಯಾರ್ಥಿಗಳಿಗೆ ಜ್ಞಾನ ಮತ್ತು ಕಲಿಕೆಯನ್ನು ನೀಡುವಂತೆಯೇ ವಿಶ್ವಕರ್ಮನನ್ನು ತನ್ನ ಭಕ್ತರಿಗೆ ಕೆಲಸದ ಕ್ಷೇತ್ರದಲ್ಲಿ ದಕ್ಷತೆಯನ್ನು ಸಹ ಒದಗಿಸುತ್ತಾನೆ ಅಂತ ಸಹ ನಂಬಲಾಗಿದೆ. ವಿಶ್ವಕರ್ಮ ದೇವರನ್ನು ಪೂಜಿಸುವ ಮೂಲಕ ವಾಹನಗಳು, ಯಂತ್ರೋಪಕರಣಗಳು ಇತ್ಯಾದಿಗಳು ಸರಾಗವಾಗಿ ಕಾರ್ಯನಿರ್ವಹಿಸುತ್ತವೆ. ಅಂದರೆ ಯಾವುದೇ ಅಡಚಣೆಗಳಿಲ್ದಿರ, ಅದರಿಂದ ಅನಾನುಕೂಲಗಳಾಗ್ದಿರ, ಅದರಿಂದ ಎಫೆಕ್ಟ್ ಏನು ಆಗ್ದಿರ ವರ್ಷ ಇಡೀ ಪೂರ್ತಿ ಈ ಪೂಜೆ ಮಾಡೋದ್ರಿಂದ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಎಲ್ಲರೂ ಸಹ ವಿಶ್ವಕರ್ಮ ಜಯಂತಿ ಆಚರಿಸಿ ಈ ಪೂಜೆಯನ್ನು ಮಾಡಿ. ಅಷ್ಟೇ ಅಲ್ದಿರ ಇದು ಪೂಜೆ ಮಾಡೋದ್ರಿಂದ ಆದಾಯವನ್ನು ಸಹ ಹೆಚ್ಚಿಸ್ಕೊಳ್ಬಹುದು ಮತ್ತು ಯಂತ್ರೋಪಕರಣಗಳಲ್ಲಿ ಮೇಲಿನ ವೆಚ್ಚವನ್ನು ಕಡಿಮೆ ಸಹ ಮಾಡುತ್ತದೆ. ಈ ಕಾರಣಕ್ಕಾಗಿ ವಿಶ್ವಕರ್ಮರನ್ನು ಪೂಜಿಸಬೇಕು. ವಿಶ್ವಕರ್ಮ ಜಯಂತಿಯನ್ನು ಆಚರಿಸಿ ಪೂಜೆ ಮಾಡಬೇಕು. ಇದಾಗಿತ್ತು ವಿಶ್ವಕರ್ಮ ಜಯಂತಿಯ ಆಚರಣೆ, ಪೂಜಾ ವಿಧಾನ ಏನಕ್ಕೆ ಮಾಡಬೇಕು ಅನ್ನೋದು. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.